ಓಂ ನಮಃ ಶಿವಾಯ 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 ಪರಮಾತ್ಮ ಕೈಲಾಸಕ್ಕೆ ಕಲ್ಲೆಟ್ಟು ನಿನ್ನ ಕಾಲಲ್ಲಿ ರಕ್ತ. ಇದು ವಿಚಿತ್ರ ಭಕ್ತನೊಬ್ಬನ ವಿನೂತನ ಹೆಜ್ಜೆ, ಮುಗ್ಧ ಮಾನವನೊಬ್ಬನ ಶ್ರದ್ಧಾ ಪೂಜೆ. ಬಹು ಚೆನ್ನಾಗಿದೆ ಸ್ವಾಮಿ. ಕರುಣಾಳು ಕೋಮಲ ಹೃದಯಿಯಾದ ನನ್ನ ಶಿವನಿಗೆ ಕಲ್ಲಿನಿಂದ ಪೂಜೆಯೇ? ತಪ್ಪೇನು ಗಿರಿಜಾ, ಆ ಭೂಲೋಕದಲ್ಲಿ ಯುಗಯುಗಾಂತರಗಳಿಂದ ಕೋಟಿ ಕೋಟಿ ಜೀವರ ಕಣ್ಣಿಗೆ ನಾನು ಕಲ್ಲಾಗಿಯೇ ಕುಳಿತಿರುವನಲ್ಲ. ನಿನ್ನ ಹಣೆಯಲ್ಲಿ ರಕ್ತ. ಈ ನೋವಿನಲ್ಲೂ ಸುಖವನ್ನು ಕಂಡು ನಗುತ್ತಿರುವೆಯ ಸ್ವಾಮಿ. ಕಲ್ಲಿನಿಂದ ಹೊಡೆದು ರಕ್ತಧಾರೆ ಕರೆದು ನಿನ್ನನ್ನು ಪೂಜಿಸುವ ಭಕ್ತ ಯಾರು ಸ್ವಾಮಿ? ಅದು ನೋಡಲ್ಲಿ. ಓಂ ನಮಃ ಶಿವಾಯ, 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 ಓಂ
ಸ್ವಾಮಿ, ಲಯಕರ್ತನಾದ ನಿನ್ನ ಮೈ ಮೇಲೆ ಶಿಲಾವರ್ಷ ಹೇಗೆ ಸಹಿಸುತ್ತಿರುವೆ? ಬಲು ಶಕ್ತನಾದ ಭಕ್ತನೂ ಕೊಡುತ್ತಿರುವ ಬಿಸಿಗಡಬು ತಿನ್ನದೆ ಗತ್ಯಂತರವಿಲ್ಲ ಗಿರಿಜಾ. ನಾನೇ ಅವನೆದುರು ನಿಂತು ಅವ ಬೇಡದ್ದನ್ನು ಕೊಡುವ ತನಕ ಈ ರುದ್ರ ಪೂಜೆ ನಿಲ್ಲದು. ಶಿಲಾವರ್ಷ ತಪ್ಪದು. ನಾನಂಬಲಾರೆ. ಅಷ್ಟೊಂದು ಗಟ್ಟಿ ಮನಸ್ಸಿನ ಹಠಯೋಗಿಯೇ ಆ ಕುಳ್ಳ. ಅವನಿಗಲ್ಲಿ ಕಲ್ಲುಗಳೇ ಸಿಗದಂತೆ ಮಾಡಿದ್ರೆ? ಅದು ಸಂದರ್ಭೋಚಿತ ಮಾತು. ಪ್ರಯತ್ನಿಸು ಗೌರಿ. ಓಂ ನಮಃ ಶಿವಾಯ, 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 ಓಂ ನಮಃ ಐನೋರೆ ರಾಮ, ಏನ್ ತರ್ಲೆ ವ್ರತ ಭಂಗ ಮಾಡ್ಕೊಂಬಿಟ್ಟ? ಯಾಕೆ ಅಳ್ತೀಯೋ? ಏನಾಯ್ತು? ಪೂಜೆ ಮಾಡಕ್ಕೆಲ್ಲೂ ಕಲ್ಲೇ ಸಿಗ್ತಾ ಇಲ್ಲ. ಕಲ್ಲು ಕಣ್ಣು ಕಾಣ್ತದೆ, ಕೈ ಹಾಕಿದ್ರೆ ಮಾಯ ಆಗ್ತದೆ. ನಾನೀಗ ಏನ್ ಮಾಡ್ಲಿ? ನಾನ್ ಪೂಜೆ ಹೇಗ್ ಮಾಡ್ಲಿ? ಇಲ್ಲೇ ಏನೋ ತರ್ಲೆ ಐತೆ, ಕಲ್ಲೇ ಸಿಕ್ತಿಲ್ವಾ? ಯಾಕಿಲ್ವೋ? ಅಲ್ಲಾರೆ ಗಾತ್ರದ ಬಂಡೆ ಇಲ್ವಾ? ಅದನ್ನ ನಾನು ಎತ್ಕೊಂಡು ಹೋಗೋದು ಹೇಗೆ? ಶಿವನಿಗೆ ಪೂಜೆ ಮಾಡೋದು ಹೇಗೆ ಐನೋರೆ? ಥಲೆ ಬಿಡ್ಸೋ ಥಲೆ ಇಲ್ಲೈತೆ. ನಿನ್ ಮೈನಾಗೆ ಗಟ್ಟಿಯಾಗಿರೋ ಭಾಗ ಯಾವುದು? ತಲೆ. ವಜ್ರನ ವಜ್ರದಿಂದಲೇ ಬಡಿಬೇಕು. ಈ ಬಂಡೆಗಳು ನುಚ್ಚು ನೂರಾಗ್ಬೇಕಾದ್ರೆ ಕಲ್ಲಾಗಿರೋ ನಿನ್ ತಲೆ ಬುಂಡೆಯಿಂದ ಒಡಿಬೇಕು. ಓಂ ನಮಃ ಶಿವಾಯ ಅಂತ ಓಡೋಗಿ ನಿನ್ ತಲೆನ ಕಲ್ಲು ಗುದ್ದು, ಆ ಬೆಟ್ಟದ ಕಲ್ಲು ಗರಗರ ಅಂತ ನಡಿಗೆ ಸಿಡಿದು ಪುಡುಪುಡಿ ಆಗೋವರೆಗೂ ಬಿಡಬೇಡ. ಓಡು ಬಾ ಗುದ್ದು, ಓಡು ಬಾ ಗುದ್ದು, ಓಡು ಬಾ ಗುದ್ದು, ಓಡು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಕಲ್ಲು ಪೂಜೆ. ನಾನು ಈ ಕಲ್ಲು ಪೂಜೆ ನಿಲ್ಲಿಸ್ಬೇಕಾದ್ರೆ ಆ ಶಿವನೇ ಇಲ್ಲಿಗೆ ಬರ್ಬೇಕು, ನಾ ಕೇಳಿದ ವರ ಕೊಡ್ಬೇಕು. ಆಗ್ಲೇ ನಾನು ಈ ಕಲ್ಲು ಪೂಜೆ ನಿಲ್ಲಿಸಬೇಕಾದ್ರೆ. ನೀನಿಲ್ಲಿ ಪೂಜಿಸಿದ ಒಂದೊಂದು ಕಲ್ಲುಗಳು ಸಾವಿರಾರು ಕಲ್ಲುಗಳಾಗಿ ಕೈಲಾಸದಲ್ಲಿ ಅಡಿಯಿಂದ ಮುಡಿವರೆಗೂ ಆ ಶಿವನನ್ನೇ ಮುಚ್ಚಿಬಿಟ್ಟಿದೆ. ಆ ನಿನ್ನ ಶಿವ ಹೇಗೆ ಬರುತ್ತಾನೆ? ಮೊದಲು ಕೈಯಲ್ಲಿರುವ ಕಲ್ಲನ್ನು ಅತ್ತ ಎಸೆ. ಕೈಯಲ್ಲಿರೋ ಕಲ್ಲನ್ನ ಎಸಿ ಅಂತ ಅಪ್ಪಣೆ ಮಾಡಕ್ಕೆ ನೀನ್ ಯಾರು? ನೀ ಏನ್ ನಮ್ಮ ಅವ್ವೇನಾ? ಮಹಾದೇವನ ಮಡದಿಯನ್ನೇ ಯಾರೆಂದು ಕೇಳುತ್ತಿರುವೆಯಾ? ನನ್ನ ಮಾತು ಕೇಳು, ಈ ಕಲ್ಲುಗಳನ್ನು ಸರಿಸು, ಆ ನಿನ್ನ ಶಿವ ಓಡಿ ಬರುತ್ತಾನೆ. ನೀನೇ ಮಹಾದೇವನ ಹೆಂಡತಿ, ನಿನ್ನ ಮಾತು 100ಕ್ಕೆ 100 ಗಟ್ಟಿ ಅಂತ ನಾನು ಹ್ಯಾಗ್ ನಂಬೋದು?
ನೀನ್ ತಾಳಿ ಮುಟ್ಟೇಳು, ನಾನೇ ಶಿವನ ಹೆಂಡತಿ, ಈ ಕಲ್ಲೆಲ್ಲ ಸರ್ಸು, ಆ ಶಿವನೇ ಬಂದು ನೀ ಕೇಳಿದ್ದೆಲ್ಲ ಕೊಡ್ತಾನೆ ಅಂತ. ಅವಾಗ ನಿನ್ ಮಾತಿಗೆ ಸೈ. ಒಬ್ಬ ಹುಲುಮಾನವನನ್ನು ನಂಬಿಸುವ ಸಲುವಾಗಿ ಜಗಜ್ಜನನಿಯಾದ ನಾನು ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಬೇಕೆ? ಸರಿ, ಬೇಡ ಬಿಡು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಿನ್ನ ಆಟವೇ ಗೆಲ್ಲಲು. ಪವಿತ್ರ ಮಾಂಗಲ್ಯ ದಾನ. ನಾನೇ ಪರಮೇಶ್ವರನ ಪತ್ನಿ ಪಾರ್ವತಿ. ಅವ್ವ ಅವ್ವ, ಸರಿಸ್ತೀನಿ, ಈ ಎಲ್ಲಾ ಕಲ್ಲು ಸರಿಸ್ತೀನಿ. ನಮ್ ಶಿವ ಬರ್ತಾನ, ನಮ್ ಶಿವ ಬರ್ತಾನ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಶಿವಪ್ಪ, ಶಿವಪ್ಪ, ಬಂದ್ಬಿಟ್ಯ ಶಿವಪ್ಪ, ಬಂದ್ಬಿಟ್ಯ ಶಿವಪ್ಪ. ನಮ್ ತಟ್ಟು ಹೇಳಿದ ಮಾತು ಸತ್ಯ ಆಗೋಯ್ತು. ಶಿವಪ್ಪ, ಶಿವಪ್ಪ, ಹೇಳು ಹೇಳು. ಕುಹಕ ಕುಚೋದ್ಯಗಳನ್ನರಿಯದ ಮುಗ್ಧರಾಮ, ಭಲೆ ನೀನಿಟ್ಟ ಅಚಲ ನಂಬಿಕೆಗೆ, ಅಪೂರ್ವ ಶ್ರದ್ಧಾ ಭಕ್ತಿಗೆ ಈ ಸೃಷ್ಟಿಯಲ್ಲಿ ಸರಿಸಾಟಿ ಇಲ್ಲ. ಮೂಲೋಕದಲ್ಲಿರುವ ದೇವತೆಗಳೆಲ್ಲ ಮೂಕ ವಿಸ್ಮಯರಾಗಿ ಇಡೀ ಕೈಲಾಸ ನಡುಗಿ ಸಕಲ ಗಣಂಗಳದೆ ಹುಡುಗಿ ಪಾರ್ವತಿಯ ಸೊಲ್ಲಡಗಿ ತನ್ನ ಮಾಂಗಲ್ಯವನ್ನೇ ಮುಟ್ಟಿ ಪ್ರಮಾಣ ಮಾಡಬೇಕಾಯಿತು. ಮೆಚ್ಚಿದೆ ರಾಮ, ನನ್ನಿಂದ ನಿನಗೇನಾಗಬೇಕು? ಶಿವಪ್ಪ, ನಾನು ಏನು ಕೇಳಿದ್ರು ನೀನು ಕೊಟ್ಟೆ ಕೊಡ್ತೀಯ ಅಲ್ಲ? ಕೇಳು ರಾಮ, ನಿನಗೇನು ಬೇಕು? ನಾನು ಏನು ಕೇಳಿದ್ರು ಕೊಡೋ. ಪಟ್ಟದ ಕತ್ತಿ ಬೇಕು, ಏನ್ ಬಂದ್ರು ಗೆಲ್ಲೋ ಬುದ್ಧಿಶಕ್ತಿ ಬೇಕು. ಒಂದಲ್ಲ, ಎರಡೂ ಬೇಕು. ಕೊಡ್ತೀಯ ಶಿವಪ್ಪ? ತಥಾಸ್ತು. ಓಂ ನಮ ಶಿವಾಯ. ಅಲ್ಲಿ ನೋಡು. ಪ್ರಿಯ ಭಕ್ತರಾಮ, ಸಕಲ ದೇವರಿಗೂ ಪ್ರಿಯವಾದ ಹೂಚಂಡಿಗೆ ಬದಲಾಗಿ ಕಾಡು ಕಲ್ಲಿನಿಂದಲೇ ನನ್ನನ್ನು ಪೂಜಿಸಿ ಒಲಿಸಿಕೊಂಡು ನಿನ್ನಿಷ್ಟಾರ್ಥ ನೆರವೇರಿಸಿಕೊಂಡ ಉದ್ದಂಡ ಭಕ್ತ ನೀನು. ಪ್ರಚಂಡ ಕುಳ್ಳ ಎಂಬ ಅಭಿಧಾನದಿಂದ ಶ್ರೇಯೋವಂತನಾಗು.